ಪುತ್ತೂರಿನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಪ್ರೀತಿಸಿ ಮಗುವಾದ ಬಳಿಕ ಮದುವೆಯಾಗಲು ನಿರಾಕರಿಸಿರುವ ಪ್ರಕರಣದಲ್ಲಿ ಯುವಕನ ಮನೆಯವರನ್ನ ಒಪ್ಪಿಸಲು ಸಂಧಾನಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ಜನವರಿ 24ರಂದು ನಿಗದಿಯಾಗಿದ್ದ ಮಗುವಿನ ನಾಮಕರಣವನ್ನ ಸದ್ಯ ಕೈಬಿಡಲಾಗಿದೆ. ಜನವರಿ 31ರೊಳಗೆ ಮದುವೆ ನಡೆಯದಿದ್ದರೆ ಫೆಬ್ರವರಿ 7ರಂದು ನಾಮಕರಣ ಕಾರ್ಯಕ್ರಮ ನಡೆಯಲಿದೆ. ನಂತರ ಯಾವುದೇ ಸಂಧಾನ ಇಲ್ಲ ಎಂದು ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ ಪ್ರತಿಭಾ ಕುಲಾಯಿ ಹೇಳಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 24ರಂದು ಕಲ್ಲಡ್ಕದಲ್ಲಿ ಮಗುವಿಗೆ ನಾಮಕರಣಕ್ಕೆ ದಿನ ನಿಗದಿಪಡಿಸಲಾಗಿತ್ತು. ಆದರೆ ಮಗುವಿನ ಅಜ್ಜಿ ನಮಿತಾಗೆ ಆಚಾರ್ಯ ಸಮುದಾಯದ ಉಡುಪಿ ಒಕ್ಕೂಟದ ಪದಾಧಿಕಾರಿ ಮಧು ಆಚಾರ್ಯ ಎಂಬುವರು ಕರೆ ಮಾಡಿ ಕೃಷ್ಣ ಜೆ ರಾವ್ ಕುಟುಂಬ ಮದುವೆಗೆ ಒಪ್ಪಿರುವುದಾಗಿ ತಿಳಿಸಿದ್ದಾರೆ. ಸ್ವಲ್ಪ ಕಾಲಾವಕಾಶ ಕೇಳಿದ್ದಲ್ಲದೆ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಬೇಡ ಎಂದು ಮನವಿ ಮಾಡಿದ್ದಾರೆ. ಇದಕ್ಕೆ ಒಪ್ಪಿ ನಾಮಕರಣದ ದಿನ ಬದಲಾಯಿಸಲಾಗಿದೆ. ಹಿಂದೆಯೂ 6 ತಿಂಗಳು ನಮ್ಮನ್ನು ದಾರಿ ತಪ್ಪಿಸಲಾಗಿದ್ದು ಈ ಬಾರಿ ಆಗಾಗಲೂ ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಂಧಾನಕ್ಕೆ ನಮಿತಾ ಮತ್ತು ಆಕೆಯ ಮಗಳು ಮಾತ್ರ ಬರಬೇಕು ಎಂಬ ಷರತ್ತನ್ನು ಕೂಡ ವಿಧಿಸಿದ್ದು ನಾವದನ್ನು ಒಪ್ಪುವುದಿಲ್ಲ ಎಂದು ಕುಟುಂಬದವರು ತಿಳಿಸಿದ್ದಾರೆ. ಅವರಿಬ್ಬರು ಮಾತ್ರ ಹೋದರೆ ಏನು ಬೇಕಾದರೂ ಆಗಬಹುದೆನ್ನುವ ಭಯ ಇದೆ. ಆದರೂ ಸಂಧಾನಕ್ಕೆ ನಾನು ಹಾಗೂ ನಂಜುಂಡಿ ಹೋಗೋದಿಲ್ಲ. ಸಂಧಾನ ಪುತ್ತೂರು ಪೊಲೀಸ್ ಠಾಣೆಯಲ್ಲಿ ಅಥವಾ ಮಂಗಳೂರು ಎಸ್ಪಿ ಅವರ ಬಳಿ ನಡೆಯಲಿ ಎಂದು ಪ್ರತಿಭಾ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇನ್ನು ಕೃಷ್ಣ ಜೆ ರಾವ್ ಕುಟುಂಬ ಮದುವೆಗೆ ಒಪ್ಪುವುದಿಲ್ಲ ಎಂದು ಪುತ್ತೂರು ಶಾಸಕ ಹೇಳಿದ್ದಾರೆ. ಈಗಾಗಲೇ ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು ಪ್ರಕರಣದಿಂದ ಹೊರಬರಲು ನಾಟಕ ನಡೀತಾ ಇರುವ ಶಂಕೆ ಕೂಡ ಇದೆ. ಹಿಂದೆಯೂ ಮಗುವನ್ನ ಆಶ್ರಮಕ್ಕೆ ನೀಡಬೇಕು, ಪ್ರಕರಣ ಹಿಂದಕ್ಕೆ ಪಡೆಯಬೇಕು ಮತ್ತು ಮದುವೆಯ ನಂತರ ವಿಚ್ಛೇದನ ಪಡೆಯಬೇಕು ಇತ್ಯಾದಿ ಬೇಡಿಕೆಯನ್ನ ಇಟ್ಟಿದ್ರು ಎಂದು ಪ್ರತಿಭಾ ಆರೋಪಿಸಿದರು. ಮದುವೆ ಕಾನೂನುಬದ್ಧವಾಗಿ ಆನ್ಲೈನ್ ಅಥವಾ ಇನ್ಯಾವುದೇ ರೀತಿಯಲ್ಲಾದರೂ ಸರಿ, ಈ ಪ್ರಕರಣ ಅಂತ್ಯ ಆಗಬೇಕು. ಇಬ್ಬರ ತಪ್ಪಿಗೂ ಪ್ರಾಯಶ್ಚಿತ ಆಗಬೇಕು. ಮದುವೆಯಾಗಿ ಒಂದಾಗದಿದ್ರೆ ಕಾನೂನು ಪ್ರಕಾರ ವಿಚ್ಛೇದನ ಪಡೆಯಲಿ ಪ್ರತಿಭಾ ಕುಲಾಯಿ ತಿಳಿಸಿದ್ರು. ಎಲ್ಲ ಬಡವರು ಅಂತ ಹೇಳಿ ಅದು ಒಂದು ಕಡೆ ಇದೆ, ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರು ಹತ್ರ ಬರ್ಲಿಲ್ಲ. ಸೊ ಇದಕ್ಕೆ ಒಂದು ಅಂತ್ಯ ಆಗ್ಬೇಕು. ಅಂತ್ಯ ಏನಂದ್ರೆ ಪ್ರಾಯಶ್ಚಿತ ಏನಂದ್ರೆ ಇವರಿಬ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದ್ರೆ ಮದುವೆ. ಸೊ ಮೊದಲನೇದಾಗಿ ಮದುವೆ ಆಗ್ಲಿ. ಮದುವೆ ಆದ್ಮೇಲೆ ಕೋರ್ಟ್ ಇದೆ. ನಾಳೆ ಒಂದು ವರ್ಷ ಅಥವಾ 6 ತಿಂಗಳು 2 ವರ್ಷ 10 ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತಾದ್ರೆ ಅವ್ರಿಗೆ ಡಿವೋರ್ಸ್ ತಗೊಳ್ಳುವಂತದ್ದು ಆಪ್ಷನ್ ಇದೆ. ಈಗ ಮದುವೆ ಆಗದೆ ಅವರಿಬ್ರು ಒಂದಾಗದೆ ಅವರು ಬಾಳುದಿಲ್ಲ ಅಂತ ಹೇಳಿ ಹೇಗೆ ಹೇಳಿಕ್ಕಾಗ್ತದೆ? ಆಗುದಿಲ್ಲ. ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಏನಿರ್ತದೆ ಅದು ಅದರ ಪಾಡಿಗೆ ಇರ್ತದೆ. ಬಟ್ ಮದುವೆ ಅನ್ನೋದು ಆಗ್ಬೇಕು. ಜನವರಿ 31 ವರೆಗೆ ಅವ್ನಿಗೆ ಟೈಮ್ ಇದೆ. ಅದ್ರೊಳಗೆ ಮದುವೆ ಆಗ್ಬೇಕು. ಮತ್ತೆ ಇವತ್ತು ನಮಿತಾ ನನ್ ಜೊತೆ ಇಲ್ಲಿ ಬರ್ಲಿಲ್ಲ, ಯಾವಾಗ್ಲೂ ಬರ್ತಾ ಇದ್ರು. ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ, ನೀವಿನ್ನು ಮುಂದಕ್ಕೆ ಯಾವ ಪ್ರೆಸ್ಸಿಗೆ ಹೋಗ್ಬಾರ್ದು ಅಂತ ಹೇಳಿ. ಆ ಪ್ರಕಾರ ಅವರು ಬರ್ಲಿಲ್ಲ, ತೊಂದರೆ ಇಲ್ಲ. ಅದೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಬೋದು. ಇಬ್ರು 1-2 ಫ್ಯಾಮಿಲಿ ಸರಿ ಆಗ್ತದೆ, ಇಬ್ಬರ ಜೀವನ ಒಳ್ಳೇದಾಗ್ತದೆ ಅಂತ ಆದ್ರೆ ಅದೆಲ್ಲ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ. ಬಟ್ ಸಂಧಾನ ಮಾಡುವಾಗ ಬರೀ ಇವ್ರು ಹೋಗುದು ಮತ್ತೆ ಅವರೆಲ್ಲ ಇವರು ಅವ್ರ ಮನೆಗೆ ಹೋಗುದು ಅದೆಲ್ಲ ಆಗುದಿಲ್ಲ. ಯಾಕೆಂದ್ರೆ ಇವರಿಗೂ ಪ್ರೊಟೆಕ್ಷನ್ ಬೇಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ಯರ್ಥ ಆಗ್ಲಿ. ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಮಿಷನರ್ ಸಮ್ಮುಖದಲ್ಲಿ ಇವರಿಗೆ ಮದುವೆ ಆಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ಅವರು ಆನ್ಲೈನ್ ಮದುವೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಆನ್ಲೈನ್ ಅಂದ್ರೆ ಈಗ ರಿಜಿಸ್ಟರ್ಡ್ ಮ್ಯಾರೇಜ್ ಏನಿದೆ, ಸೊ ಅದಕ್ಕೇನು ತಕರಾರಿಲ್ಲ. ಯಾವ ರೀತಿ ಯಾವ ಲೈನ್ ಅಲ್ಲಿ ಬೇಕಾದ್ರೂ ಮದುವೆ ಆಗ್ಲಿ, ಬಟ್ ಮದುವೆ ಆಗ್ಲಿ. 31st ಒಳಗೆ ಅವ್ರು ಮದುವೆ ಆಗ್ಲಿಲ್ಲ ಅಂತಾದ್ರೆ ಇನ್ನು ಮುಂದೆ ಯಾರು ನಮ್ಮ ಹತ್ರ ಸಂಧಾನಕ್ಕೆ ಬರಬಾರದು. ಯಾರು ಇನ್ನು ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮಗುವಿಗೆ 6 ತಿಂಗಳಾಗಿದೆ. ಕಾನೂನಾತ್ಮಕವಾದ ಹೋರಾಟ ಮತ್ತೆ ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನ ನಾವು ಮುಂದುವರಿಸ್ತೇವೆ. ಅಲ್ಲ, ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದಕ್ಕಿಂತ ಮೊದಲು 6 ತಿಂಗಳು ಕೊಟ್ಟಿದ್ದೇವೆ. 6 ತಿಂಗಳು ಆಲ್ರೆಡಿ. ಈಗ ನೋಡಿ, ನಾವು ಎಷ್ಟು ಅಂತ ಹಾಗಾದ್ರೆ ನೀವು ಬೇಕಾದಾಗ ಮದ್ವೆ ಆಗಿ ಅಂತ ಹೇಳಿಕ್ ಆಗುದಿಲ್ಲ. ಅವ್ರು 1 ವರ್ಷ ಬಿಟ್ಟಾಗ್ಬೋದು, 4 ವರ್ಷ ಬಿಟ್ಟಾಗ್ಬೋದು. ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರ ಮದ್ವೆ ಆಗ್ತಾರೆ ಅಂತ ಹೇಳಿದಕ್ಕೆ 6 ತಿಂಗಳು ನಾವು ಸುಮ್ಮನೆ ಇದ್ವಿ. ನಾವೇನು ಹೋರಾಟ ಮಾಡ್ಲಿಲ್ಲ, ಬೀದಿಗಿಳಿಲಿಲ್ಲ. ನಾವು ಬರೇ ಜನರಿಗೆ ತಿಳಿಸ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ. ಬಟ್ ಇನ್ನು ನಾವು ಮಾರ್ಗಕ್ಕೆ ಇಳಿಬೇಕಾಗ್ತದೆ. ಅವಳಿಗೆ ನ್ಯಾಯ ಸಿಗುದಿಲ್ಲ ಅಂತ ಆದ್ರೆ ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೌದು, ಅಲ್ಲ, SP ಆಫೀಸಿಗೆ ಹೋಗ್ಬೋದು ಅವರು. ಅವ್ರಿಗೆ ಎಲ್ಲಿ ಕಂಫರ್ಟೇಬಲ್. ಕಮಿಷನರ್ ಅಂದ್ರೆ ನಾವು ಕಮಿಷನರೇಟ್ ಅಲ್ಲಿ ಇದ್ದಕ್ಕೆ ನಾನು ಕಮಿಷನರ್ ಅಂತ ಹೇಳಿದ್ದು. ಅವ್ರು ಹೌದು, ಪುತ್ತೂರಲ್ಲಿ ಇದೆ. SP ಆಫೀಸಿಗೆ ಹೋಗ್ಲಿ. SP ಆಫೀಸಿಗೆ ಹೋಗ್ಲಿ, ಎಲ್ಲಿ ಸಹ ಹೋಗ್ಲಿ. ಯಾರು ಕಾನೂನಲ್ಲಿ ಇರುವವರು ಇದ್ದಾರೆ, ರಕ್ಷಣೆ ಕೊಡುವವರು ಇದ್ದಾರೆ, ಅಲ್ಲಿ ಹೋಗಿಕೊಂಡು ಅವ್ರು ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. SP ಹತ್ರನೂ ಹೋಗ್ಬೋದು, ಅವರು ಒಳ್ಳೆ ಜನ.
ಈಸ್ ಆಲ್ಸೋ ವೆರಿ ಎಫಿಷಿಯಂಟ್ ಆಫೀಸರ್. SP ಹತ್ರನೂ ಹೋಗ್ಬೋದು ಅವರಿಗೆ. ಅವರು ಇಲ್ಲಿ ಕಮಿಷನರ್ ಹತ್ರ ಬರ್ಬೇಕಂತ ಏನಿಲ್ಲ. ನೀವು ಹೇಳಿದಾಗೆ ಈ ಪ್ರಕರಣ ಏನಿದೆ, ಇಟ್ ಈಸ್ ಕನೆಕ್ಟೆಡ್ ಟು SP. ಸೊ SP ಆಫೀಸ್ಗೆ ಹೋಗ್ಲಿ ಅವರು.